ಹಾಯ್ ಫ್ರೆಂಡ್ಸ್, ಈ ವಿಡಿಯೋಲಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ನೀವು GST ಅಪ್ರೂವ್ ಆದಮೇಲೆ ಫಸ್ಟ್ ಟೈಮ್ ಲಾಗಿನ್ ಮಾಡ್ತೀರಾ, ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಹೇಗೆ ಆಡ್ ಮಾಡ್ತೀರಾ, ಮತ್ತೆ ಸರ್ಟಿಫಿಕೇಟ್ ಹೇಗೆ ಡೌನ್ಲೋಡ್ ಮಾಡ್ತೀರಾ. ಸೊ ವಿಡಿಯೋಗೆಲ್ಲ ಸ್ಕಿಪ್ ಮಾಡಬೇಡಿ, ಎಂಡ್ ವರ್ಗು ನೋಡಿ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ತೋರಿಸ್ತಾ ಇದೆ. ಸೊ ನೀವೇನಾದ್ರೂ GST ರಿಜಿಸ್ಟ್ರೇಷನ್, ಫುಡ್ ಲೈಸೆನ್ಸ್, ಉದ್ಯಮ ರಿಜಿಸ್ಟ್ರೇಷನ್, ಪ್ಯಾನ್ ಕಾರ್ಡ್ ಏನಾದ್ರೂ ಅಪ್ಲೈ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ಕಾಲ್ ಮಾಡಿ ನೀವು ಡೀಟೇಲ್ಸ್ ತಗೊಬಹುದು. ಸೊ ಫ್ರೆಂಡ್, GST ಅಪ್ರೂವ್ ಆದ್ಮೇಲೆ ನಿಮ್ಗೆ ಒಂದು ಮೇಲ್ ಬರುತ್ತೆ, ಮತ್ತೆ ಮೆಸೇಜ್ ಅಲ್ಲೂ ಬರುತ್ತೆ. ಬಟ್ ನಿಮ್ಗೆ ಲಾಗಿನ್ ID ಪಾಸ್ವರ್ಡ್ ಬರುತ್ತೆ ಮೇಲ್ ಅಲ್ಲಿ. ಟೆಂಪರರಿ ಲಾಗಿನ್ ID ಪಾಸ್ವರ್ಡ್ ಕಳಿಸ್ತಾರೆ, ಅದರಲ್ಲಿ ನೀವು ಫಸ್ಟ್ ಟೈಮ್ ನೀವು ಲಾಗಿನ್ ಮಾಡಬಹುದು. ಲಾಗಿನ್ ಮಾಡಿದ್ಮೇಲೆ ನೀವು ನಿಮ್ದು ಲಾಗಿನ್ ID ಪಾಸ್ವರ್ಡ್ ಚೇಂಜ್ ಮಾಡಬೇಕು. ಓಕೆ, ಸೊ ಈ ತರ ತೋರ್ಸತ್ತೆ ನಿಮ್ಗೆ ಒಂದು ಮೇಲ್. ಇದ್ರಲ್ಲೇ ನಿಮ್ಗೆ ಯೂಸರ್ ನೇಮ್ ಪಾಸ್ವರ್ಡ್ ಎರಡು ಇರುತ್ತೆ. ಸೊ ಇದು ಯೂಸರ್ ನೇಮ್ ಪಾಸ್ವರ್ಡ್ ತಗೊಂಡು ಫಸ್ಟ್ ಲಾಗಿನ್ ಮಾಡೋಣ. ಸೊ ಇದು ಲಾಗಿನ್ ಮಾಡಿದ್ಮೇಲೆ ನೀವೇನ್ ಮಾಡ್ಬೇಕು, ಒಂದು ಬ್ಯಾಂಕ್ ಅಕೌಂಟ್ ಆಡ್ ಮಾಡಬೇಕು, ಲಿಂಕ್ ಮಾಡಬೇಕು GST ಜೊತೆಗೆ. ಸೊ ಅದಕ್ಕೆ ನಿಮ್ಮ ಹತ್ರ ಒಂದು ಪರ್ಸನಲ್ ಅಕೌಂಟ್ ಇದೆ ಅಂದ್ರೆ ಒಂದು ಪಾಸ್ಬುಕ್ ಫಸ್ಟ್ ಪೇಜ್ ಕಾಪಿ ಇಲ್ಲ ಕ್ಯಾನ್ಸಲ್ ಚೆಕ್ ಇರಬೇಕು. ಸೊ ನಿಮ್ದು ಕರೆಂಟ್ ಅಕೌಂಟ್ ಇದ್ರೆ ನಿಮ್ ಹತ್ರ ಒಂದು ಕ್ಯಾನ್ಸಲ್ ಚೆಕ್ ಇರಬೇಕು ಕಂಪನಿ ಹೆಸರಲ್ಲಿ, ಇಲ್ಲ ಅಂದ್ರೆ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬೇಕು ಲೇಟೆಸ್ಟ್. ಸೊ ಅದು ಸಬ್ಮಿಟ್ ಮಾಡ್ಬಿಟ್ಟು ನೀವು ಓಕೆ ನಿಮ್ದು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಬಹುದು. ಸೊ ಈ ವಿಡಿಯೋಲಿ ನಾನು ಒಂದು ಕರೆಂಟ್ ಅಕೌಂಟ್ ಲಿಂಕ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡ್ತಾ ಇದ್ದೀನಿ ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನೋಡಿ ಫಸ್ಟ್ ಟೈಮ್ ಲಾಗಿನ್ ಅಂತ ಇಲ್ಲೇ ಕೊಟ್ಟೈತೆ. ಸೊ ಫಸ್ಟ್ ಟೈಮ್ ಲಾಗಿನ್ ಮಾಡೋರು ಕ್ಲಿಕ್ ಹಿಯರ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ತೀರಾ. ಆಮೇಲೆ ಇಲ್ಲಿ ಪ್ರೊವಿಷನಲ್ ID ಹಾಕ್ಬೇಕು, ನಿಮ್ದು ಪಾಸ್ವರ್ಡ್ ಹಾಕ್ಬೇಕು, ಲಾಗಿನ್ ಮಾಡಬೇಕು. ಯಾವ್ದು ಲಾಗಿನ್ ID ಪಾಸ್ವರ್ಡ್ ಹಾಕ್ತೀರಾ, ನಿಮ್ಗೆ ಮೇಲಲ್ಲಿ ಏನ್ ಬಂದೈತೆ ಅದೇ ಇಲ್ಲಿ ಹಾಕ್ತೀರಾ. ಪ್ರೊವಿಷನಲ್ ID ಮತ್ತೆ ಪಾಸ್ವರ್ಡ್ ಎರಡು ಹಾಕ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಲಾಗಿನ್ ID ಪಾಸ್ವರ್ಡ್ ಹಾಕಿದ್ಮೇಲೆ ಇಲ್ಲಿ ಹಾಕ್ತೀರಾ ಕ್ಯಾಪ್ಚಾ ಮತ್ತೆ ಲಾಗಿನ್. ಸೊ ಇಲ್ಲಿ ನೋಡಿ, ಇಲ್ಲಿ ಕ್ರಿಯೇಟ್ ಮಾಡಿ ನ್ಯೂ ಯೂಸರ್ ನೇಮ್, ನ್ಯೂ ಪಾಸ್ವರ್ಡ್, ರೀಕನ್ಫರ್ಮ್ ಪಾಸ್ವರ್ಡ್ ಇದು ಕೇಳ್ತಾ ಇದೆ. ಸೊ ಇದರಲ್ಲಿ ಏನೇನೇನು ಇರಬೇಕು ನೋಡಿ. ಯು ಹ್ಯಾವ್ ರಿಕ್ವೈರ್ಡ್ ಟು ಚೂಸ್ ಅ ನ್ಯೂ ಯೂಸರ್ ನೇಮ್ ಶುಡ್ ಬಿ 8 to 15 ಕ್ಯಾರೆಕ್ಟರ್, 8ರಿಂದ 15 ಕ್ಯಾರೆಕ್ಟರ್ ವರೆಗೂ ಇರಬೇಕು. ಸೊ ಇದು ಎರಡು ಹಾಕಿದ್ಮೇಲೆ ಸಬ್ಮಿಟ್. ಇವಾಗ ನೋಡಿ, ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಹ್ಯಾವ್ ಬೀನ್ ಸಕ್ಸಸ್ಫುಲ್ಲಿ ಕ್ರಿಯೇಟೆಡ್, ಕೈಂಡ್ಲಿ ಲಾಗಿನ್ ಯೂಸಿಂಗ್ ದೀಸ್ ಕ್ರೆಡೆನ್ಶಿಯಲ್ಸ್. ಓಕೆ, ಸೊ ನಿಮ್ದು ಲಾಗಿನ್ ID ಪಾಸ್ವರ್ಡ್ ಸೆಟ್ ಆಯ್ತು. ಇವಾಗ ನೀವು ಲಾಗಿನ್ ID ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಮಾಡ್ಬೋದು. ಸೊ ಇದು ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ಕೇಳ್ತಾ ಇದೆ ನಿಮ್ದು ಯಾವ್ದು ಮ್ಯಾನುಫ್ಯಾಕ್ಚರರ್, ಟ್ರೇಡರ್, ಸರ್ವಿಸ್ ಪ್ರೊವೈಡರ್ ಅಂಡ್ ಅದರ್ಸ್, ಏನ್ ನೀವು ಸೆಲೆಕ್ಟ್ ಮಾಡಿರೋದು ಕ್ಯಾಟಗರಿ ಸೆಲೆಕ್ಟ್ ಕೇಳ್ತಾ ಇದೆ. ಸೊ ಇಲ್ಲಿ ಕ್ಯಾಟಗರಿ ನಮ್ದು ಸರ್ವಿಸ್ ಪ್ರೊವೈಡರ್. ಓಕೆ, ಇಲ್ಲಿ ಕ್ಲಿಕ್ ಮಾಡೋಣ, ಸಬ್ಮಿಟ್. ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ಕೇಳ್ತಾ ಇದೆ ಬ್ಯಾಂಕ್ ಡೀಟೇಲ್ಸ್ ನಿಮ್ದು ಸಬ್ಮಿಟ್ ಮಾಡಿ ಅಂತ ಹೇಳ್ಬಿಟ್ಟು. ನೋಡಿ, ಕೈಂಡ್ಲಿ ಅಪ್ಡೇಟ್ ಯುವರ್ ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ವಿತ್ ಇನ್ 45 days. 45 days ಏನಕ್ಕಂದ್ರೆ ನೀವು ಕರೆಂಟ್ ಅಕೌಂಟ್ ಏನಾದ್ರು ಅಪ್ಲೈ ಮಾಡ್ತಾ ಇದ್ರೆ ನಿಮ್ಗೆ GST ಸರ್ಟಿಫಿಕೇಟ್ ಬೇಕು. ಸೊ ಇದು GST ಸರ್ಟಿಫಿಕೇಟ್ ಸಬ್ಮಿಟ್ ಮಾಡ್ಬಿಟ್ಟು ನೀವು ಕರೆಂಟ್ ಅಕೌಂಟ್ ಒಂದು ತಗೊಬಹುದು. ಸೊ ಫೈಲ್ ಅಮೆಂಡ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಹೋಗುತ್ತೆ, ಇಲ್ಲಿ ಹೋಗ್ಬೇಕು ಬ್ಯಾಂಕ್ ಅಕೌಂಟ್ ಅಲ್ಲಿ, ಇಲ್ಲಿ ಹೋಗಿ ಇಲ್ಲಿ ಇದು 10 ಡಿಲೀಟ್ ಮಾಡೋಣ, 1 ಅಂತ ಟೈಪ್ ಮಾಡ್ಬಿಟ್ಟು ಇಲ್ಲಿ ಸೆಲೆಕ್ಟ್, ಇಲ್ಲಿ ಆಡ್ ನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದರಲ್ಲಿ ನೀವು 1-2 ಅಕೌಂಟ್ ಬೇಕಾದ್ರೂ ಆಡ್ ಮಾಡಬಹುದು. ಸೊ ಇಲ್ಲಿ ನೀವು ಅಕೌಂಟ್ ನಂಬರ್ ಹಾಕ್ತೀರಾ, ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ ಯಾವ್ದು ನಿಮ್ದು ಕರೆಂಟ್ ಅಕೌಂಟ್, ಸೇವಿಂಗ್ ಅಕೌಂಟ್. ಕರೆಂಟ್ ಅಕೌಂಟ್ ಸೆಲೆಕ್ಟ್ ಮಾಡ್ತೀರಾ. ಸೊ ಇಲ್ಲಿ ನಾನು IFSC ಕೋಡ್ ಹಾಕಿದ್ದೀನಿ, ಹಾಕ್ಬಿಟ್ಟು ಇಲ್ಲಿ ಗೆಟ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ನೋಡಿ ಫುಲ್ ಬ್ಯಾಂಕ್ದು ಅಡ್ರೆಸ್ ಬಂತು ಇಲ್ಲಿ. ಸೊ ಅದಾದ್ಮೇಲೆ ಇಲ್ಲಿ ಕ್ಯಾನ್ಸಲ್ ಚೆಕ್ ಸೆಲೆಕ್ಟ್ ಮಾಡಿ, ಇಲ್ಲಿ ಚೂಸ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಮ್ದು ಚೆಕ್, ಕ್ಯಾನ್ಸಲ್ ಚೆಕ್ ನಾವು ಒಂದು ಸಬ್ಮಿಟ್ ಮಾಡ್ಬಿಟ್ಟಿದೀವಿ, ಅಪ್ಲೋಡ್ ಮಾಡಿದೀವಿ. ಸೊ ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ. ಸೊ ಇಲ್ಲಿ ಡೀಟೇಲ್ಸ್ ಬಂತು, ಇಲ್ಲಿ ಫುಲ್ಲು ನಿಮ್ದು ಯಾವ ಬ್ಯಾಂಕ್ ಅಕೌಂಟು, ಓಕೆ ಅಡ್ರೆಸ್ ಎಲ್ಲ ಬಂತು. ಇಲ್ಲಿ ಕಂಟಿನ್ಯೂ. ಅದಾದ್ಮೇಲೆ ಇಲ್ಲಿ ಏನು ಚೇಂಜಸ್ ಮಾಡೋದು ಬೇಕಾಗಿಲ್ಲ, ಸೇವ್ ಅಂಡ್ ಕಂಟಿನ್ಯೂ. ಅದಾದ್ಮೇಲೆ ಇಲ್ಲಿ ನಿಮ್ದು ವೆರಿಫೈ ಮಾಡಬೇಕು. ಓಕೆ, ಸೊ ಇಲ್ಲಿ ಟಿಕ್ ಮಾಡ್ತೀರಾ, ಇಲ್ಲಿ ಶಿವರಾಜ್ ಸೆಲೆಕ್ಟ್ ಮಾಡ್ತೀರಾ ನಿಮ್ದು ಹೆಸರು, ಇಲ್ಲಿ ಪ್ಲೇಸ್ ಹಾಕಿ ಇಲ್ಲಿ ಸಬ್ಮಿಟ್ ವಿತ್ EVC ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಒಂದು OTP ಹೋಗಿರುತ್ತೆ, ಮೊಬೈಲ್ ನಂಬರ್ ಮತ್ತೆ ಇಮೇಲ್ ID ಗೆ ಯಾವ್ದಾದ್ರು ಒಂದು ನೀವು OTP ಇಲ್ಲಿ ಹಾಕ್ಬೇಕು. ಫ್ರೆಂಡ್ಸ್, ಇವಾಗ ಪ್ರೊಸೆಸ್ ಕಂಪ್ಲೀಟ್ ಆಯ್ತು. ನಿಮ್ದು ಪಾಸ್ವರ್ಡ್ ಚೇಂಜ್ ಆಯ್ತು, ಮತ್ತೆ ನಿಮ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಡ್ ಆಯ್ತು. ಇವಾಗ ಮೂರನೇ ಕೆಲಸ ಏನಿದೆ, ನಿಮ್ದು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡೋದು. ಇಲ್ಲಿ ಸರ್ವಿಸಸ್ ಮೇಲೆ ಹೋಗ್ತೀರಾ, ಇಲ್ಲಿ ಯೂಸರ್ ಸರ್ವಿಸಸ್ ಮೇಲೆ ಹೋಗ್ತೀರಾ, ಇಲ್ಲಿ ವ್ಯೂ ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಬರುತ್ತೆ ನೋಡಿ, ಇದು
ನಿಮ್ಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬಂತು. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮ್ದು ಸರ್ಟಿಫಿಕೇಟ್ ನೋಡಿ ಬಂತು. ಓಕೆ, ಇದೇ ಸರ್ಟಿಫಿಕೇಟ್ ನಿಮ್ದು. ಸೊ ಇದು ಪ್ರಿಂಟ್ ಮಾಡಿ ನೀವು ನಿಮ್ಮ ಹತ್ರ ನಿಮ್ಮ ಬಿಸ್ನೆಸ್ ಪ್ಲೇಸ್ ಅಲ್ಲಿ ನೀವು ಡಿಸ್ಪ್ಲೇ ಮಾಡಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋಲಿ ಇಷ್ಟೇ. ನೀವೇನಾದ್ರೂ GST ರಿಜಿಸ್ಟ್ರೇಷನ್ ಮಾಡ್ಬೇಕಾ, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ಕಾಲ್ ಮಾಡಿ ನೀವು ಡೀಟೇಲ್ಸ್ ತಗೊಬಹುದು. ಇಲ್ಲಾಂದ್ರೆ ಮತ್ತೆ ಲಿಂಕ್ ಕೊಟ್ಟಿದ್ದೀನಿ ವಿಡಿಯೋದು, ಅದ್ರಲ್ಲಿ ನೋಡ್ಬಿಟ್ಟು ನೀವು ಬೇಕಾದ್ರೆ GST ಅಪ್ಲೈ ಮಾಡಬಹುದು.